ನಟನಾಗಿ ಅನೇಕ ಸಿನಿಮಾಗಳಲ್ಲಿ ಕಾಣಿಸಿಕೊಂಡಿದ್ದ ಅರ್ಜುನ್ ಅವರು ಸ್ವತಂತ್ರ ಪಾಳ್ಯ ಎಂಬ ಸಿನಿಮಾ ಮಾಡಿದ್ದರು. ಆ ನಂತರ ಅವರು ತೆರೆ ಮೇಲೆ ಕಾಣಿಸಿಕೊಳ್ಳಲೇ ಇಲ್ಲ. ಮುಂಬೈ ಮೂಲದ ಸಮೀರ್ ದತ್ತಾನಿ ಅವರು ಕನ್ನಡ ಚಿತ್ರರಂಗದಲ್ಲಿ ಧ್ಯಾನ್ ಎಂದೇ ಹೆಸರು ಪಡೆದಿದ್ದಾರೆ. ನೀನೇ ನೀನೇ, ಸಜನಿ, ಜೂಟಾಟ ಮುಂತಾದ ಹಿಟ್ ಸಿನಿಮಾಗಳಲ್ಲಿ ಧ್ಯಾನ್ ನಟಿಸಿದ್ದಾರೆ. 2015ರಲ್ಲಿ ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ, ಲವ್ ಯು ಆಲಿಯಾ ಸಿನಿಮಾದಲ್ಲಿ ಅತಿಥಿ ಪಾತ್ರ ಮಾಡಿದ ನಂತರ ಅವರು ಯಾವುದೇ ಭಾಷೆಯ ಸಿನಿಮಾಗಳಲ್ಲಿಯೂ ನಟಿಸಿಲ್ಲ. ಕನ್ನಡ ಚಿತ್ರರಂಗದ ಚಾಕ್ಲೇಟ್ ಹೀರೋ ತರುಣ್ ಚಂದ್ರ ಅವರು ಲವ್ ಗುರು, ಪರಿಚಯ, ನಾನಲ್ಲ ಹೀಗೆ ಸಿನಿಮಾಗಳಲ್ಲಿ ಮಾಡಿದ್ದು 2015ರ ನಂತರ ಅವರು ಚಿತ್ರರಂಗದಲ್ಲಿ ಆಕ್ಟಿವ್ ಆಗಿಲ್ಲ, ಸಿನಿಮಾವನ್ನ ಮಾಡುತ್ತಿಲ್ಲ. ಕಳೆದ ವರ್ಷ ಅವರೊಂದು ಮ್ಯೂಸಿಕ್ ವಿಡಿಯೋದಲ್ಲಿ ಮಾತ್ರ ಕಾಣಿಸಿಕೊಂಡಿದ್ದರು. ಕನ್ನಡದ ಸ್ಟಾರ್ ನಟರ ಜೊತೆ ಉತ್ತಮ ಬಾಂಧವ್ಯ ಹೊಂದಿರುವ ತರುಣ್ ಸದ್ಯ ಚಿತ್ರರಂಗದಲ್ಲಿಯೂ ಆಕ್ಟಿವ್ ಆಗಿಲ್ಲ. ಮಸ್ತ್ ಮಜಾ ಮಾಡಿ, ವಸಂತಕಾಲ, ಮಳೆ ಬರಲಿ ಮಂಜು ಇರಲಿ ಮುಂತಾದ ಸಿನಿಮಾಗಳಲ್ಲಿ ಕಿರಣ್ ನಟಿಸಿದ್ದರು. ಮಹಾನದಿ ಎನ್ನುವ ಧಾರಾವಾಹಿಯಲ್ಲಿಯೂ ಕೂಡ ಅವರು ನಟಿಸಿದ್ದರು. 2018ರ ನಂತರ ಅವರು ಯಾವುದೇ ಸಿನಿಮಾ, ಧಾರಾವಾಹಿಗಳಲ್ಲಿ ನಟಿಸಿಲ್ಲ. ಮನದ ಮಳೆಯಲ್ಲಿ, ಸೆಂಟ್ರಲ್ ಜೈಲ್ ಸಿನಿಮಾ ಮೂಲಕ ಪಕ್ಕಾ ಮಾಸ್ ಎಂಟ್ರಿ ನೀಡಿದ್ದ ನಟ ಶ್ರೀಕಿ ಅವರು ಸದ್ಯ ನಟನೆಯಿಂದ ದೂರ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರುವ ಶ್ರೀಕಿ ಅವರು ಕೃಷಿಯಲ್ಲಿ ಅವರು ಖುಷಿ ಕಂಡುಕೊಂಡಿದ್ದಾರೆ ಎಂದು ಹೇಳಿಕೊಂಡಿದ್ದಾರೆ. ಇದರ ಜೊತೆ ಅವರು ಇನ್ನೇನು ಮಾಡುತ್ತಿದ್ದಾರೆ ಎಂಬ ಬಗ್ಗೆ ಮಾಹಿತಿ ಇಲ್ಲ. ಕನ್ನಡದಲ್ಲಿ ಅನೇಕ ಸೂಪರ್ ಹಿಟ್ ಸಿನಿಮಾಗಳನ್ನ ನೀಡಿದ ರಾಮ್ಕುಮಾರ್ ಅವರು 2019ರಲ್ಲಿ ಶ್ರೀ ಕ್ಷೇತ್ರ ಆದಿಚುಂಚನಗಿರಿ ಸಿನಿಮಾದಲ್ಲಿ ನಟಿಸಿದರು. ಆನಂತರ ಅವರು ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತು ಸಿನಿಮಾದಲ್ಲಿ ನಟಿಸಿದ್ದಾರೆ. ಕಳೆದ 10 ವರ್ಷದಿಂದ ಅವರು 2 ಸಿನಿಮಾ ಮಾಡಿದ್ದು ಚಿತ್ರರಂಗದಿಂದ ದೂರ ಇದ್ದಾರೆ. ಈಗ ಅವರ ಮಗಳು ಧನ್ಯಾ ಧೀರೇನ್ ಅವರು ನಟಿಸುತ್ತಿದ್ದಾರೆ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ, ಗಜ, ನವಗ್ರಹ ಸಿನಿಮಾದಲ್ಲಿ ನಟಿಸಿದ ಸೌರವ್ ಅವರು ಯಾವುದೇ ಸಿನಿಮಾಗಳನ್ನ ಮಾಡುತ್ತಿಲ್ಲ, ಚಿತ್ರರಂಗದಿಂದ ದೂರ ಇದ್ದಾರೆ. ಮೂಲತಃ ತೆಲುಗಿನವರಾದ ಆದಿತ್ಯ ಬಾಬು ಅವರು ಕನ್ನಡದಲ್ಲಿ ಅಂತೂ ಇಂತೂ ಪ್ರೀತಿ ಬಂತು ಸಿನಿಮಾದಲ್ಲಿ ನಟಿಸಿದರು. 2010ರ ನಂತರ ಅವರು ನಟಿಸುತ್ತಿಲ್ಲ, ಸಿನಿಮಾ ನಿರ್ಮಾಣ ಕೂಡ ಮಾಡಿದಂತಿಲ್ಲ. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಬಿಗ್ ಬಾಸ್ ಕನ್ನಡ ಸೀಸನ್ 10ರ ಡೈಲಿ ಅಪ್ಡೇಟ್ಸ್ಗಾಗಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.